Hi everyone, welcome to ICR exam tips. Okay, today discuss about ಏನು ಮಾಡಬೇಕಪ್ಪ. ಟುಡೇ ಡಿಸ್ಕಸ್ ಏನಿದೆ, ಯಾವ ಟಾಪಿಕ್ ಇದೆ ಅಂತ ಅಂದ್ಬಿಟ್ರೆ, ಇವತ್ತು ತುಂಬ ಜನಕ್ಕೆ ತುಂಬ ಡೌಟ್ಸ್ ಇದೆ. ಸರ್ ಅಪ್ಲಿಕೇಶನ್ ಹಾಕೋಕ್ಕೆ ಫಾರಮ್ಸ್ ಏನು ಬೇಕು, ಯಾವ್ಯಾವ ಇದೆ ಫಾರಮು ಅಂತ ತುಂಬ ಜನಕ್ಕೆ ತುಂಬ ಡೌಟ್ ಇದೆ. ಅದಕ್ಕೆ ನಾನು ಸಿಂಪಲಾಗಿ ಹೇಳ್ತೀನಿ, ಇದಕ್ಕೆ ಫಾರಮ್ ಅವಶ್ಯಕತೆ ಇಲ್ಲ. ನೀವಾಗ ಸಿ ಟಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದು ಯಾವುದಾದ್ರು ಸಿ ಟಿ ಹಾಲ್ ಟಿಕೆಟು ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಹಾಲ್ ಟಿಕೆಟು ಈ ಥರ ಎಲ್ಲ ನೀವು ಹುಡುಕಿ ಸರ್ಚ್ ಮಾಡಿ ಹಾಕಿದರೆ, ಬಟ್ ICR ಎಕ್ಸಾಮಲ್ಲಿ ಈ ಥರದ್ದು ಯಾವುದೇ ಇಲ್ಲ. ಇದರಲ್ಲಿ ನಿಮಗೆ ಬೇಕಾಗಿರೋದೇನು, ಒಂದು ಫೋಟೋ ಬೇಕು, ಒಂದು ಸಿಗ್ನೇಚರ್ ಬಿಟ್ಟರೆ ಒಂದು ಥಂಬ್ ಇಂಪ್ರೆಷನ್, ಈ 3 ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು. ಇನ್ನೊಂದೇನಪ್ಪ ಅಂದರೆ ಮೇನ್ ಥಿಂಕ್ ನೀವು ಪಾಸ್ ಆಗಿರ್ಬೇಕು. ಸೆಕೆಂಡ್ ಇಯರ್ ಸೈನ್ಸಲ್ಲಿ ಏನಾಗಿರಬೇಕು, ಪಾಸ್ ಆಗಿರಬೇಕು. ಇಷ್ಟು ಬಿಟ್ಟರೆ ಇನ್ನೇನು ನಿಮಗೆ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ಸ್ ಇಲ್ಲ. ಇದಾದಮೇಲೆ ನಿಮಗೆ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಬರುತ್ತೆ, ಎಲ್ಲೆಲ್ಲಿದ್ದಾವೆ ಎಕ್ಸಾಮ್ ಸೆಂಟರ್, ಎಂಟೈರ್ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ 11 ಎಕ್ಸಾಮ್ ಸೆಂಟರ್ ಬರ್ತವೆ. ಫಸ್ಟ್ ಒನ್ ಬಂದ್ಬಿಟ್ಟು ಬೀದರ್ ಬರುತ್ತೆ, ಗುಲ್ಬರ್ಗ, ಬೆಂಗಳೂರು, ರಾಯಚೂರು, ಮೈಸೂರು, ದಾವಣಗೆರೆ, ಬಿಟ್ಟರೆ ಹುಬ್ಬಳ್ಳಿ, ಧಾರವಾಡ, ಬಿಟ್ಟರೆ ಹುಬ್ಬಳ್ಳಿ, ಧಾರವಾಡ. ಓಕೆ, ಇನ್ನೊಂದು 3 or 4 ಇದ್ದಾವೆ. ನಾನು ನಿಮಗೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಆದ್ರೆ ಕೊಡ್ತೀನಿ, ಇಲ್ಲಾಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೇನೆ, ಅದಕ್ಕೆ ಕಾಲ್ ಮಾಡಿ ನಾನು ನಿಮಗೆ ಲೀಸ್ಟ್ ಕಳಿಸ್ತೀನಿ. ಓಕೆ, ಇಷ್ಟು ಇನ್ಫಾರ್ಮೇಷನ್ಸ್ ಇದೆ. ಇದರಲ್ಲಿ ಯಾವ್ಯಾವ ಟಾಪಿಕ್ ಬರ್ತಾವಪ್ಪ ಅಂದರೆ, ಫಸ್ಟ್ ಒನ್ ಬಂದ್ಬಿಟ್ರೆ ಓಕೆ, ಡಿಗ್ರಿ ಕೋರ್ಸಸ್ ಯಾವ್ಯಾವ ಇದ್ದಾವೆ ICRಲ್ಲಿ ಯಾವ್ಯಾವ ಬರುತ್ತೆ ಅಂದರೆ, ಫಸ್ಟ್ ಒನ್ ಬಂದ್ಬಿಟ್ಟು BSc ಅಗ್ರಿಕಲ್ಚರ್ ಬರುತ್ತೆ, BSc ಹಾರ್ಟಿಕಲ್ಚರ್ ಬರುತ್ತೆ, BSc ಸೆರಿಕಲ್ಚರ್ ಬರುತ್ತೆ, BSc ಫುಡ್ ಸೈನ್ಸ್ ಬರುತ್ತೆ, BSc ಡೈರಿ ಸೈನ್ಸ್ ಬರುತ್ತೆ, BSc ಫಿಶರಿ ಬರುತ್ತೆ, BSc ಫಾರೆಸ್ಟ್ರಿ ಬರುತ್ತೆ, BTech ಇಂಜಿನಿಯರಿಂಗ್ ಬರುತ್ತೆ, BTech ಪ್ಯಾಥಾಲಜಿ ಬರುತ್ತೆ, ಬಯೋಟೆಕ್ನಾಲಜಿ ಇನ್ ಇಂಜಿನಿಯರಿಂಗ್ ಬರುತ್ತೆ. ಟೋಟಲ್ ಎಷ್ಟು ಸಬ್ಜೆಕ್ಟು? 11 ಸಬ್ಜೆಕ್ಟ್ ಇರುತ್ತೆ. ಆ 11 ಸಬ್ಜೆಕ್ಟಿಗೂ ಯಾವ್ಯಾವ ಪಾಸ್ ಆಗಿರ್ಬೇಕಪ್ಪ ಅಂತಂದು ನಾನು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೀವು ಕರೆಕ್ಟಾಗಿ ತಿಳ್ಕೊತ ಹೋಗಿ. BSc ಅಗ್ರಿಕಲ್ಚರ್ಗೆ ಫಸ್ಟ್ ಟಾಪಿಕ್ಸ್ ಏನಪ್ಪ ಅಂದರೆ, ನೀವು ತಗೋಬೇಕಾದ್ರೆ ಚೂಸ್ ನಿಮಗೆ ಓಕೆ, ಇದರಲ್ಲಿ 5 ಸಬ್ಜೆಕ್ಟ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಬಿಟ್ಟರೆ ಅಗ್ರಿಕಲ್ಚರು, ಮ್ಯಾಥಮೆಟಿಕ್ಸ್. ಟೋಟಲ್ ಎಷ್ಟು ಸಬ್ಜೆಕ್ಟ್ ಆಯಿತು? 5 ಸಬ್ಜೆಕ್ಟ್ ಆಯಿತು. 5ರಲ್ಲಿ ನೀವೇನು ಮಾಡಬೇಕು, 3 ಚಾಯ್ಸ್ ಮಾಡಬೇಕು. 3 ಚಾಯ್ಸ್ ಅಂದರೆ ಒಂದು ಪೇಪರ್ ಏನಾಗಿರುತ್ತೆ 50 ಮಾರ್ಕ್ಸ್ ಇರುತ್ತೆ, ಹಂಗೆ 150 ಮಾರ್ಕ್ಸಿಗೆ ಇರುತ್ತೆ. ಒಂದು ಕ್ವಶನ್ ಕ್ಯಾರಿ 4 ಮಾರ್ಕ್ಸ್ ಆಗುತ್ತೆ. ಇದರಲ್ಲಿ ನೆಗೆಟಿವ್ ಎಲೆಕ್ಷನ್ ಇರುತ್ತೆ. ಓಕೆ, ನೀವು BSc ಅಗ್ರಿಕಲ್ಚರ್ ಮಾಡ್ಬೇಕು ಸರ್ ಅಂದರೆ ನೀವು ಯಾವ ಸಬ್ಜೆಕ್ಟ್ ಓದಬೇಕು? ನಿಮಗೆ ಒಬ್ಬರಿಗೆ ಬಯಾಲಜಿ ಇಂಟ್ರೆಸ್ಟ್ ಇರುತ್ತೆ, ಒಬ್ಬರಿಗೆ ಫಿಸಿಕ್ಸ್ ಇರುತ್ತೆ, ಒಬ್ಬರಿಗೆ ಕೆಮಿಸ್ಟ್ರಿ ಇರುತ್ತೆ, ಒಬ್ಬರು ಮ್ಯಾಥಮೆಟಿಕ್ಸ್ ಇರುತ್ತೆ, ಒಬ್ಬರಿಗೆ ಅಗ್ರಿಕಲ್ಚರ್ ಇರುತ್ತೆ. ಓಕೆ, ಟಾಪಿಕ್ಸ್ ಏನಾಗಿರುತ್ತೆ, ನೀವು ಏನು ಥಿಯರಿ ನೀಟಾಗಿ ಇದು NCERT ಬುಕ್ ಓದಿರಲ್ಲ ಅದೇ ಟಾಪಿಕ್ಸೇ ಇರುತ್ತೆ. ಅಷ್ಟು ಬಿಟ್ಟರೆ ಏನೂ ಇರಲ್ಲ. ಅಗ್ರಿಕಲ್ಚರಲ್ಲಿ ಈಸಿ ಇರುತ್ತೆ, ಟಾಪಿಕ್ ಈಸಿ ಇರುತ್ತೆ. ನೀವು ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ನೀವು ಎದುರ್ಕೊಂತೀರ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ. ಈಗ ನೀಟ್ NCERT ಬುಕ್ ಎಲ್ಲನೂ ಫುಲ್ ಓದಿರಲ್ಲ, ಅವಾಗ ಏನಾಗುತ್ತೆ, ಕ್ವಶನ್ಸು ಯಾವ್ದಾರ ರೈಸ್ ಮಾಡಿದರೆ ನಿಮಗೆ ಆಗಲ್ಲ ಆನ್ಸರ್. ಬಟ್ ಅಗ್ರಿಕಲ್ಚರಲ್ಲಿ ಏನಾಗಿರುತ್ತೆ, ನೀವು ಸುತ್ತಮುತ್ತ ಏನು ನೋಡಿರ್ತಿಲ್ಲ, ಹೊರಗಿನ ಪ್ರಪಂಚ ಆಗಿರ್ಬೋದು. ಎಕ್ಸಾಂಪಲ್, ಒಂದು ಸಿಲ್ಕ್ ಬೋರ್ಡ್ ಬಂತಪ್ಪ, ಸಿಲ್ಕ್ ಬೋರ್ಡ್ ಎಲ್ಲಿದೆ ಅಂತ ಕೇಳ್ತೆ, ರೇಷ್ಮೆ ನಗರಿ. ಸಿಲ್ಕ್ ಬೋರ್ಡ್ ಅಂದ ತಕ್ಷಣ ನಿಮಗೆ ಯಾವ್ದು ನೆನಪಾಗುತ್ತೆ? ರಾಮನಗರ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ರಾಮನಗರ, ಎಸ್, ಸಿಲ್ಕ್ ಬೋರ್ಡ್ ಅಂದರೆ ರೇಷ್ಮೆ ನಗರಿ, ಇದು ರಾಮನಗರ, ಅಲ್ಲಿ ಸಿಲ್ಕ್ ಬೋರ್ಡ್ ಇದ್ದೇ ಇರುತ್ತೆ. ಅದಕ್ಕೆ ನಿಮಗೆ ರಾಮನಗರ ಅಂತ ನೆನಪು ಬರುತ್ತೆ. ಬಟ್ ಸಿಲ್ಕ್ ಬೋರ್ಡ್ ಇರೋದು ಬೆಂಗಳೂರಲ್ಲಿ. ಓಕೆ, ಈ ಥರ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ಗಳನ್ನ ಮ್ಯಾಕ್ಸಿಮಮ್ ನನ್ನ ಹತ್ರ ಒಂದು ಬುಕ್ ಇದೆ, ಬುಕ್ನ ಬೇಕಿದ್ರೆ ನಿಮಗೆ ಇಷ್ಟ ಆಗಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೇನೆ. ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಯಾವ ಟಾಪಿಕ್ಸ್ ಬುಕ್ಸ್ ಬೇಕಂತ ಆ ಬುಕ್ಸ್ನ ನಾನು ನಿಮಗೆ ರೆಫರ್ ಮಾಡ್ತೀನಿ. ಓಕೆ, ಇಷ್ಟ ಆಗಿದೆ. ಇದರಲ್ಲಿ BSc ಅಗ್ರಿಗೆ ಹೋಗ್ಬೇಕಂದ್ರೆ ಏನೇನು ಮಾಡಬೇಕಂದ್ರೆ, PCB ಆದರೂ ಓದ್ಬೋದು, ABC ಆದರೂ ತೊಗೋಬೋದು, PCM ಆದರೂ ತೊಗೋಬೋದು, PCA ಆದರೂ ತೊಗೋಬೋದು. ಓಕೆ, ಇಷ್ಟು BSc ಅಗ್ರಿಕಲ್ಚರ್ಗೆ. ಸೆಕೆಂಡ್ ಒನ್, BSc ಅಗ್ರಿಕಲ್ಚರ್ ಆಯಿತು, BSc ಫಿಶರಿ ಹೋಗ್ಬೇಕು ಸರ್. ಫಿಶರಿ ಹೋಗ್ಬೇಕಂದ್ರೆ PCMB ಸೈನ್ಸ್ ಸಬ್ಜೆಕ್ಟಲ್ಲಿ 12th ಏನಾಗಿರ್ಬೇಕು, PCMB ಓದಿರ್ಬೇಕು, PCM ಆದರೂ ಓಕೆ, PMC ಆದರೂ ಓಕೆ. ಓಕೆ, ಆಮೇಲೆ ಇದರಲ್ಲಿ ಟಾಪಿಕ್ಸ್ ಏನು ಬೇಕಪ್ಪ ನಿಮಗೆ, ಇದರಲ್ಲಿ ಇನ್ಕ್ಲೂಡಿಂಗ್ BSc ಅಗ್ರಿಕಲ್ಚರ್ಗೂ ಫಿಶರಿಗೂ ಸೇಮ್ ಇರುತ್ತೆ. BSc ಇದು PCM ಆದರೂ ತಗೋಬೋದು, PCB ಆದರೂ ತಗೋಬೋದು, ABC ಆದರೂ ತಗೋಬೋದು. ಎಲ್ಲ ಫಾರಮ್ ಸೈನ್ಸ್ಗೂ ಸೇಮ್ ಇರುತ್ತೆ. ಬಯೋಟೆಕ್ ಇಂಜಿನಿಯರಿಂಗ್ ಹೋಗ್ತೀರಾ ಅಂದರೆ ಇಲ್ಲಿ PCM ಇರುತ್ತೆ, ಇಲ್ಲ PCB ಇರುತ್ತೆ. ಇಲ್ಲಿ ಅಗ್ರಿಕಲ್ಚರ್ ಕನ್ಸಿಡರ್ ಆಗಲ್ಲ BTech ಇಂಜಿನಿಯರಿಂಗಲ್ಲಿ. ಮತ್ತು ಇನ್ನೊಂದಕ್ಕೆ BTech ಪ್ಯಾಥಾಲಜಿಗೆ ಹೋದರೆ PCM ಇಲ್ಲ PCB. ಓಕೆ, ಇಷ್ಟ ಆಯಿತು. ಟೋಟಲ್ ನಿಮಗೆ ಫಾರಮ್ ಸೈನ್ಸ್ ಕೋರ್ಸ್ 11 ಇದಾವೆ ಅಂತ ಹೇಳಿದೆ.
ಹನ್ನೊಂದ್ರ ಬಗ್ಗೆನೂ ಫುಲ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋಕ್ಕಾಗಲ್ಲ. ನಿಮಗೆ ಮೇನ್ ಟಾಪಿಕ್ ಬೇಕಾಗಿರೋದೇನಲ್ಲ ಅಷ್ಟೇ ಹೇಳ್ತೇನೆ. ಏನಾಗುತ್ತೆ ಹೇಳ್ತಾ ಹೋದರೆ ಲೆಂತಿ ಆಗುತ್ತೆ ವಿಡಿಯೋ, ಅದಕ್ಕೆ ನಿಮಗೂ ಕೇಳೋಕ್ಕೆ ಪೇಷನ್ಸ್ ಇರಲ್ಲ. ಯಾವತ್ತು ನಾವು ಫಿಂಗರ್ ಟಿಪ್ಸ್ ಅಂತ ತೊಗೊಂಡಿದ್ದೀವಿ ಅಂದರೆ ಟಿಪ್ಸ್ ಅಷ್ಟೇ ಕೊಡಬೇಕು, ಜಾಸ್ತಿ ಕೊಡೋಕ್ಕಾಗಲ್ಲ. ಓಕೆ, ಡಿಸ್ಕ್ರಿಪ್ಷನ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ, ನಿಮಗೆ ಏನೇ ಬೇಕಿದ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ, ಕೇಳಿ ನಾನು ಇನ್ಫಾರ್ಮ್ ಮಾಡ್ತೇನೆ ನಿಮಗೆ. ಓಕೆ, ಇನ್ನೊಂದೇನಪ್ಪ ಅಂದರೆ ಮೇಯ್ನ್ ಥಿಂಗ್ ಹೇಳೋದು, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಒಂದು ಟಾಪಿಕ್, ಒಂದು ಏನದು ಟೈಟಲ್ ಅಂತ ಲಾಸ್ಟಿಗೆ ಹೇಳ್ತಾರಲ್ವ, ಅದೇ ಥರ ನಾನು ನಿಮಗೆ ಒಂದು ಥಾಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥಾಟ್ ಬಂದ್ಬಿಟ್ಟು ಆಪರ್ಚುನಿಟೀಸ್. ನಾವು ಲೈಫಲ್ಲಿ ನಾವು ತಪ್ಪು ಮಾಡೋದೇನಪ್ಪ ಅಂದರೆ ನೋಟಿಫಿಕೇಶನ್ಸ್ನ ಯಾವತ್ತೂ ಓದಲ್ಲ. ನೋಟಿಫಿಕೇಶನ್ಸಲ್ಲಿ ಎಷ್ಟು ಮಹತ್ವ ಇರುತ್ತೆ ಅಂತ ತಿಳ್ಕೊಳ್ಳಿ. ನಾನು ಜಸ್ಟ್ ಈಗ ಒಂದೇ ಒಂದು ಎಕ್ಸಾಂಪಲ್ ತೊಗೊತೀನಿ. ಒಬ್ಬ ಕಾರ್ ಡ್ರೈವರ್ ಇರ್ತಾನೆ, ಒಂದು ಪೆಟ್ರೋಲ್ ಬಂಕ್ ಇರುತ್ತೆ, ಪೆಟ್ರೋಲ್ ಬಂಕ್ ಹತ್ರ ಒಬ್ಬ ಕಾರ್ ಇರ್ತಾನೆ. ಕಾರಲ್ಲಿ ಬಂದ್ಬಿಟ್ಟು ಆಡಿ ಕಾರಲ್ಲಿ ಬರ್ತಾನೆ. ಆಡಿ ಕಾರಲ್ಲಿ ಬಂದ್ಬಿಟ್ಟು ಸರ್ ಡ್ರೈವರ್ ಓನರ್ ಏನು ಮಾಡ್ತಾನೆ, ನನಗೆ 3000 ಪೆಟ್ರೋಲ್ ಹಾಕು ಅಂತ ಪೆಟ್ರೋಲ್ ಬಂಕ್ ಅವ್ನು ಕೇಳ್ತಾನೆ. ಬಟ್ ಪೆಟ್ರೋಲ್ ಬಂಕ್ ಅವ್ನಿಗೆ ಏನಾಗಿರುತ್ತೆ, ಅವನಿಗೆ ಹಾಡಿ ಕಾರ್ ತಗೋಬೇಕಂತ ಇಂಟ್ರೆಸ್ಟ್ ಇರುತ್ತೆ. ಎಷ್ಟು ಟ್ರೈ ಮಾಡಿದ್ರು ಹಾಡಿ ಕಾರ್ ತಗೋಬೇಕು, ನನಗೆ ಎಷ್ಟೇ ಕಷ್ಟ ಆಗಲಿ ಹಾಡಿ ಕಾರ್ ತಗೋಬೇಕಂತ ಅವ್ನ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಈಗ ಏನು ಮಾಡ್ತಾನೆ, ಇವನು ಪೆಟ್ರೋಲ್ ಹಾಕ್ಬೇಕಿದೆ, ಸರ್ ಕಾರ್ನ ಯಾವ ಥರ ತಗೋಬೇಕು ಸರ್ ಅಂತ ಕೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಓನರ್ ಹೇಳ್ತಾನೆ, ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತೇನೆ, ಅದಕ್ಕೆ ನನಗೆ ಸಂಜೆ ಕಾಲ್ ಮಾಡು, 3 years ಟೈಮ್ ಕೊಡು, ನೀನು ಹಾಡಿ ಕಾರ್ ತಗೊಂತೀಯ ಅಂತ ಹೇಳ್ತಾನೆ. ಬಟ್ ಅವ್ನು ವಿಸಿಟಿಂಗ್ ಕಾರ್ಡ್ ಕೊಟ್ಟಾಗ ಪೆಟ್ರೋಲ್ ಹಾಕೋನು ಏನು ಮಾಡ್ದ, ಅದನ್ನ ಕಾರ್ಡ್ನ ಥ್ರೋ ಮಾಡ್ದ, ಮೀನ್ಸ್ ಬಿಸಾಕ್ದಾಗ ಏನಾಯ್ತು, ಅಲ್ಲಿ ಕಸ ಹೊಡಿತಿದ್ದವನು ಏನು ಮಾಡ್ದ, ಆ ವಿಸಿಟಿಂಗ್ ಕಾರ್ಡ್ ತಗೊಂಡೋದ. ಸೈಡಲ್ಲಿ ಏನು ಮಾಡ್ದ, ಅವ್ನು ತಿಳ್ಕೊಂಡ ಏನು ಮಾಡಬೇಕು ಏನಿಲ್ಲ ಅಂತ. ಆ ವಿಸಿಟಿಂಗ್ ಕಾರ್ಡ್ ತಗೊಂಡ ತಕ್ಷಣ ಅವನೇನು ಮಾಡ್ದ, ಸಂಜೆ ಹೋಗ್ಬಿಟ್ಟು ಇವ್ನು ಪೆಟ್ರೋಲ್ ಹಾಕ್ತವನಿಗೆ ಅದನ್ನ ನೆನಪೇ ಇಲ್ಲ, ವಿಸಿಟಿಂಗ್ ಕಾರ್ಡ್ ಫರ್ಗೆಟ್ ಮಾಡ್ದ, ಬಿಸಾಕ್ದ. ಓಕೆ, ಆ ಬಿಸಾಕದಾಗ ಅವನು ಕಸ ಹೊಡಿಯೋನು ಏನು ಮಾಡ್ದ, ಅದನ್ನ ತಗೊಂಡು ಸಂಜೆ ಫೋನ್ ಮಾಡಿ ಸರ್ ಹತ್ರ ಇನ್ಫಾರ್ಮೇಶನ್ಸ್ ಎಲ್ಲ ಕರೆಕ್ಟ್ ಮಾಡ್ಕೊಂಡ. ಅದೇ 3 ವರ್ಷ ಬಿಟ್ಟು ಕಸ ಹೊಡೆಯೋನು ಆಡಿ ಕಾರ್ ತಗೊಂಬಂದಾಗ ಇವನ್ಗೆ ಹೆಂಗಾಯ್ತು, ಶಾಕ್ ಆಯ್ತು. ನನ್ನ ಹತ್ರ ಕಸ ಹೊಡಿತಿದ್ದ, ನಾನು ಪೆಟ್ರೋಲ್ ಹಾಕ್ತಾ ಇದ್ದೆ, ಬಟ್ ಇವತ್ತು ಇವನು ಆಡಿ ಕಾರಲ್ಲಿ ಬಂದಿದ್ದಾನೆ, ಹೆಂಗಾಯ್ತಿದ್ದು ಅಂತ ಅವನಿಗೆ ದಿಗ್ಭ್ರಮೆ ಅದ. ಅವಾಗ ಏನಾಯ್ತು, ಮೇನ್ ಇಂಪಾರ್ಟೆಂಟ್ ಅಲ್ಲಿ ಏನ್ ಬಂತು ಅಂದ್ರೆ, ಇವನು ಬಿಸಾಕಿರೋ ಕಾರ್ಡ್ನ ಅವನು ಯೂಸ್ ಮಾಡ್ಕೊಂಡ, ಇವನಿಗೆ ಲಕ್ಷ್ಯನೇ ಹೋಯ್ತು. ಇವನಿಗೆ ಜಸ್ಟ್ ಅವಾಗಿಂದು ನೋಡ್ದ, ಅಟ್ರಾಕ್ಷನ್ ಆಯ್ತು, ಬಿಟ್ಟ. ನೀವು ಹಂಗೆ, ನೀವು ಯಾವ್ದಾರ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂದ್ರೆ ನೋಡ್ ತಕ್ಷಣ ಸುಮ್ಮನೆ ಆಗ್ಬಾರ್ದು, ಅದು ಫುಲ್ ಡೆಪ್ತ್ ಆಗಿ ಇಳಿಬೇಕು. ನೋಡ್ ತಕ್ಷಣ ಏನೋ ಒಂದು ಗ್ರೂಪಲ್ಲಿ ಹಾಕಿದ್ದಾರೆ ಅಂತ ನೋಡ್ಬಿಟ್ಟು ಜಸ್ಟ್ ಮೇಲೆ ಅಷ್ಟೇ ನೋಡಿ, ಇದೇನು ಬಿಡು ಹಾಕಿದ್ದಾರೆ ಇಷ್ಟೇ ಇರುತ್ತೆ ಇದರಲ್ಲಿ ಅಂತ ಥಿಂಕ್ ಮಾಡಿದೆ, ನೀವು ಫುಲ್ ಡೆಪ್ತ್ ಆಗಿ ನೋಡ್ಕೊಂಡ್ರೆ ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಇಲ್ಲ ಅಂದ್ರೆ ಲೈಫಲ್ಲಿ ಸಕ್ಸಸ್ ಆಗಲ್ಲ. ಲೈಫಲ್ಲಿ ನಾವು ಯಾವತ್ತೇ ಏನೇ ಎಕ್ಸಾಮ್ ಅಟೆಂಡ್ ಮಾಡ್ತೀವಿ ಅಂದ್ರು ಇಂಟ್ರೊಡಕ್ಷನ್ಸ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀನು ಒಂದು ಕ್ವಶನ್ಗೆ ನೀನು ಅರ್ಥ ಮಾಡ್ಕೊಂಡು ಎಷ್ಟು ಆನ್ಸರ್ ಬರುತ್ತೆಯೋ ನೋಟಿಫಿಕೇಶನ್ ಅಷ್ಟೇ ನಿನ್ಗೆ ಯೂಸ್ಫುಲ್ ಆಗುತ್ತೆ. ಬೈ ಚಾನ್ಸ್ ನೀನು ಒಂದು ಕ್ವಶನ್ ರಾಂಗ್ ಮಾಡಿದ್ರು, ಎಲ್ಲಿ ರಾಂಗ್ ಮಾಡಿರ್ತೀರಿ, ಒಂದು ಆಪ್ಷನ್ ಹಾಕೋದ್ರೆ 2 ಹಾಕಿರ್ತೀರಿ, ಅಲ್ಲಿ ಇಂಟ್ರೊಡಕ್ಷನ್ ಕರೆಕ್ಟಾಗಿ ಕೊಟ್ಟಿರ್ತಾನೆ, ನಿಮ್ಗೆ ಅದಕ್ಕೆ ಅಂತ ಟೈಮ್ ಕೊಟ್ಟಿರ್ತಾನೆ. ಓಕೆ, ಅದನ್ನ ಇಂಟ್ರೊಡಕ್ಷನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಯಾವತ್ತೇ ಆಗಲಿ ಒಂದು ಪಾಂಪ್ಲೆಟ್, ಎಕ್ಸಾಂಪಲ್ ಸ್ಕೂಲು ಕಾಲೇಜಸ್ ಹೋದಾಗ ಏನ್ ಮಾಡ್ತಾರೆ, ನಿಮ್ಗೆ ಒಂದು ಪಾಂಪ್ಲೆಟ್ಸ್ ಕೊಡ್ತಾರೆ, ಯಾವುದೇ ಆಗಿರ್ಲಿ, ಇನ್ಸ್ಟಿಟ್ಯೂಟ್ ಆಗಿರ್ಲಿ. ಓಕೆ, ಅದನ್ನ ಏನ್ ಮಾಡ್ತೀರಾ, ಥ್ರೋ ಔಟ್ ಮಾಡ್ತೀರಾ. ಬಟ್ ಅದನ್ನ ಥ್ರೋ ಔಟ್ ಮಾಡಬೇಡಿ, ಅದರಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋದನ್ನ ನೀವು ಯಾವತ್ತೂ ಮರಿಬೇಡಿ. ಲೈಫಲ್ಲಿ ನೀವು ಹೇಳ್ತೀನಲ್ಲ, ಲೈಫಲ್ಲಿ ಸಕ್ಸಸ್ ಆಗ್ತೀರಿ. ನಾವು ಈವನ್ ಚಿಕ್ಕ ಹುಡುಗರಿಂದನೇ ಕಲಿಯೋದಿರುತ್ತೆ, ಅದನ್ನ ನಾವು ಹೆಂಗ್ ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಷ್ಟಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ನನ್ನ ತುಂಬಾ ಇನ್ಫಾರ್ಮೇಶನ್ಸ್ ಆಗಿರೋ ಯೂಸ್ಫುಲ್ ವಿಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು. ವೆಯ್ಟ್ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್.